ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು 2 ದಿನ ಆರಾಮಿರಲಾದದಕ್ಕೆ ಅವರು ಹೊರಗೆ ಹೋಗಿದ್ರಲ್ವ. ಅಂದರೆ ಬಿಗ್ ಬಾಸ್ ಅವರೇ ಈಗ ಆರಾಮಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಕಳಿಸಿದ್ರಲ್ವ. ಅವಾಗ 2 ದಿನ ಇರಲಿಲ್ಲ ಪ್ರತಾಪ್ ಅವರು. ಹಾಗಾಗಿ ಆ ಒಂದು ಎಪಿಸೋಡ್ ನೋಡೋದಕ್ಕೆ ಜನ ಯಾವ ಥರ ಕಮೆಂಟ್ ಹಾಕಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. 2 ದಿನ ಆಯಿತು ನೋಡಿಲ್ಲ ನಾನು ಬಿಗ್ ಬಾಸ್ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಈ ಒಂದು ಬಿಗ್ ಬಾಸ್ನ ಪ್ರತಾಪ್ ಅವರು ಇರಲಿಲ್ಲ ಅಲ್ವಾ, ಅವಾಗ 2 ದಿನ ಬಿಗ್ ಬಾಸ್ನ ನಾವು ನೋಡೇ ಇಲ್ಲ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಸೇಮ್ ನಾವು ಕೂಡ ನೋಡಿಲ್ಲ ಅಂತ ಹೇಳಿ ಕೂಡ ತುಂಬಾ ಜನ ಕಮೆಂಟ್ ಅಲ್ಲಿ ಹಾಕಿದಾರ. ಇನ್ನ ಬೇರೆಯವರು ಹೌದು 2 ದಿನ ಆಯ್ತು ಬಿಗ್ ಬಾಸ್ ನೋಡ್ದೆ ಅಂತ ಹೇಳಿ ಕಮೆಂಟ್ ಹಾಕಿದಾರೆ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವ್ರು ಇಲ್ಲ ಅಂತಂದ್ರೆ ಬಿಗ್ ಬಾಸ್ ನೋಡಕ್ ಯಾರಿಗೂ ಇಷ್ಟ ಆಗಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಅನ್ನೋದೇ ಇಲ್ಲಿ ಕಾಣಿಸ್ತಿದೆ. ಯಾಕಂತಂದರೆ ಎಷ್ಟೋ ಜನ ಈ ಒಂದು ಬಿಗ್ ಬಾಸ್ ನೋಡೋಕ್ಕೆ ಕಾರಣನೇ ಪ್ರತಾಪ್ ಅಂತಲೇ ಅನಿಸ್ತದೆ. ಯಾಕಂತಂದರೆ ಪ್ರತಾಪ್ ಅವ್ರ ವ್ಯಕ್ತಿತ್ವ, ಪ್ರತಾಪ್ ಅವರು ಎಲ್ರಿಗೂ ಕೊಡೋ ರೆಸ್ಪೆಕ್ಟು, ಪ್ರತಾಪ್ ಅವರು ಅಂತಂದರೆ ಎಲ್ರಿಗೂ ಕೂಡ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು. ಇವಾಗ ಎಷ್ಟೋ ಬಡ ಮಕ್ಕಳಿಗೂ ಕೂಡ ಇವ್ರ ಥರ ಸಾಧನೆ ಮಾಡಬೇಕಪ್ಪ ಅಂಥೇಳಿ ಒಂದು ಎಲ್ರಿಗೂ ಕೂಡ ಛಲ ಹುಟ್ಟಿಸುವಂತಹ ಪ್ರತಾಪ್ ಅವ್ರ ವ್ಯಕ್ತಿತ್ವ ಆ ಥರ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ರಿಗೂ ಕೂಡ ಹೇಳಕತ್ತಾರ ಕಮೆಂಟ್ಸಲ್ಲಿ ನಾವು ನೋಡಿಲ್ಲ 2 ದಿನ ಆಯಿತು ನಾವು ನೋಡಿಲ್ಲ ಬಿಗ್ ಬಾಸ್ ಅಂತ ಹೇಳಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ನಿಜ ನಾವು ಕೂಡ ನೋಡೇ ಇಲ್ಲ ಬಿಗ್ ಬಾಸ್ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಆಮೇಲೆ ಇನ್ನೊಬ್ರು ನಿಜ ನಾನು ಕೂಡ ನೋಡಿಲ್ಲ, ನೋಡೋದು ಇಲ್ಲ ಪ್ರತಾಪ್ ಇಲ್ಲ ಅಂದರೆ ಪ್ರತಾಪ್ ಅವ್ರು ಇಲ್ಲ ಅಂದರೆ ಇವ್ರು ಬಿಗ್ ಬಾಸೇ ನೋಡೋಂಗಿಲ್ಲ ಅಂತ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವ್ರು ಇಲ್ಲ ಅಂತಂದರೆ ಬಿಗ್ ಬಾಸ್ ನೋಡೋಕೆ ಯಾರಿಗೂ ಇಷ್ಟನೇ ಆಗೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಅಂತೂ ಇಲ್ಲಿ ಸಹಜವಾಗಿ ಮೂಡೋದುಂಟು ಅಂತಲೇ ಹೇಳ್ಬೋದು. ಯಾಕಂತಂದರೆ ಪ್ರತಾಪ್ ಅವರು ಆಟ ಆಡಲಿ ಬಿಡಲಿ, ಅವರು ಎಲ್ಲರ ಜೊತೆ ಮಿಂಗಲ್ ಆಗಲಿ ಬಿಡಲಿ, ಅವ್ರನ್ನ ನೋಡೋದಕ್ಕೋಸ್ಕರನೇ ಬಿಗ್ ಬಾಸ್ ನೋಡೋರು ತುಂಬ ಜನ ಇದ್ದಾರೆ. ಹೌದು ನಾವು ನೋಡಿಲ್ಲ, ತುಂಬ ಖುಷಿ ಆಯಿತು ಪ್ರತಾಪ್ ಬಂದಿದ್ದು. ಇವರೊಬ್ರು ಹೇಳಿದ್ದಾರೆ ಕಮೆಂಟಲ್ಲಿ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತಾ, ಬಿಗ್ ಬಾಸ್ನ ನಾವು ನೋಡೇ ಇಲ್ಲ, ಇವಾಗ ಪ್ರತಾಪ್ ಅವ್ರು ಬಂದಾರಲ್ಲ ತುಂಬ ಖುಷಿ ಆಯಿತು, ನೋಡ್ತೀವಿ ನಾವು ಇವತ್ತು ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವ್ರಿಗಿದ್ದಂತಹ ಕ್ರೇಜ್ ಯಾರಿಗೂ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬಂದಾಗಿಂದ ಕೂಡ ಇಲ್ಲಿವರೆಗೂ ಕೂಡ ಕ್ರೇಜ್ ಕಮ್ಮಿನೇ ಆಗಿಲ್ಲ. ಪ್ರತಾಪ್ 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 ಅಂತಲೇ ಇದ್ದಾರೆ ಜನ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಪ್ರತಾಪ್ಗೋಸ್ಕರನೇ ಬಿಗ್ ಬಾಸ್ ನೋಡ್ತಿದ್ದಾರೆ ಅಂತ ಹೇಳಿ ಕೂಡ ಹಿಂದೆ ಎಲ್ಲರೂ ಮಾತಾಡ್ತಿದ್ರು. ಬಟ್ ಇವಾಗ ಮತ್ತೆ ಪ್ರೂವ್ ಆಯ್ತು ಅಂತಲೇ ಹೇಳ್ಬೋದು. ಕಮೆಂಟ್ಸೇ ಓದಿದ್ದೀನಿ ನಾನು ನಿಮ್ಮ ಮುಂದೆ, ಕಮೆಂಟ್ಸ್ ಇದೇ ಥರ ಇದ್ದಾವೆ. ಜನರು ಎಷ್ಟು ಹೆಚ್ಕೊಂಡಿದ್ದಾರೆ ನೋಡಿ ಪ್ರತಾಪ್ ಅವ್ರನ್ನ. ಪ್ರತಾಪ್ ಅವ್ರ ವ್ಯಕ್ತಿತ್ವ ಆಗಲಿ, ಪ್ರತಾಪ್ ಅವ್ರ ಮಾತಾಗಲಿ, ಪ್ರತಾಪ್ ಅವ್ರು ಇನ್ನೊಬ್ರ ಜೊತೆ ನಡ್ಕೊಳ್ಳೋ ವಿಧಾನ ಆಗಲಿ, ಪ್ರತಾಪ್ ಅವರು ಇನ್ನೊಬ್ರಿಗೆ ಕೊಡೋ ವಿನಯ ಆಗಲಿ, ಎಲ್ಲರೂ ಕೂಡ ಕಲಿಬೇಕಾದದ್ದೇ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ತಾವು ಏನು ಸಾಧನೆ ಮಾಡ್ಬೇಕಂತಿದ್ದಾರೋ ಅದನ್ನೆಲ್ಲ ಅಚೀವ್ ಮಾಡಕತ್ತಾರ. ಆಮೇಲೆ ತಂತರನೇ ಇನ್ನೂ ಎಷ್ಟೋ ಜನಕ್ಕೆ ಒಳ್ಳೇದಾಗಬೇಕು, ಸ್ಫೂರ್ತಿ ಆಗ್ಬೇಕಂತ ಹೇಳಿ ಆ ಒಂದು ಮನಸ್ಸಲ್ಲಿ ಇದನ್ನೋ ಇಲ್ಲ ಗೊತ್ತಿಲ್ಲ. ಬಟ್ ಅವ್ರ ಮನಸ್ಸಲ್ಲಿ ಇದ್ದಿದ್ರೇನೋ ಇಷ್ಟು ಫೇಮಸ್ ಆಗ್ತಿದ್ರು ಇಲ್ಲ, ಬಟ್ ಮನಸ್ಸಲ್ಲಿ ಇದನ್ನೋ ಇಲ್ಲ ಗೊತ್ತಿಲ್ಲ, ಇಲ್ಲದೆ ಕೂಡ ಇರ್ಬೋದು. ಆದರೂ ಕೂಡ ಇಷ್ಟೊಂದು ಜನಕ್ಕೆ ಸ್ಫೂರ್ತಿ ಆಗ್ತಾ ಇದ್ದಾರೆ ನೋಡಿ. ಯಾರ ಮನಸ್ಸಲ್ಲಿ ಈಗ ನಾನು ಅಂತ ಹೇಳಿ ಇರೋದಿಲ್ವೋ ಅವಾಗ ಅವ್ರು ತಾವಾಗೇ ಮೇಲೆ ಹೋಗ್ತಾರಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರಿಗೆ ಮಾತ್ರ ಅಹಂ ಇಲ್ಲ, ಏನಿಲ್ಲ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಬೆಳೆಸ್ಬೇಕು ಅನ್ನೋ ಒಂದು ಮನೋಭಾವ ಅವರಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಈಗ ಅವ್ರಿಗೆ ಯಾರನ್ನ ಹಚ್ಕೊಳ್ಳಿ ಬಿಡಲಿ, ಅವರು ಯಾರನ್ನ ಹಚ್ಕೊತಾರೆ ಅವ್ರನ್ನ ಮಾತ್ರ ಕೊನೆವರೆಗೂ ಬಿಡಂಗಿಲ್ಲ ಅಂತ ಹೇಳಿ ಈ ಒಂದು ಬಿಗ್ ಬಾಸ್ ನೋಡ್ತಾ ಎಲ್ರಿಗೂ ಗೊತ್ತಾಗಿದೆ ಅಂತ ಹೇಳಿ ತಿಳ್ಕೊಳಕತ್ತೀವಿ. ಅದಕ್ಕೆ ಈ ಒಂದು ಬಿಗ್ ಬಾಸ್ ನೋಡ್ತಾ ಎಷ್ಟೋ ಜನಕ್ಕೆ ಈ ಒಂದು ಪ್ರತಾಪ್ ಅವ್ರ ಮೇಲೆ ಇದ್ದಂತಹ ಒಂದು ಪ್ರೀತಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟಿಗೆ ಅವ್ರನ್ನ ಏನು ಬೈತಿದ್ರು ಅದನ್ನೆಲ್ಲ ಈಗ ಕಮ್ಮಿ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿದೆ ಅಲ್ಲ ಪ್ರತಾಪ್ ಅವರು ಫ್ಯಾಮಿಲಿನ ಎಷ್ಟು ಲವ್ ಮಾಡ್ತಾರೋ, ಜನನ ಎಷ್ಟು ಲವ್ ಮಾಡ್ತಾರೋ, ಫ್ರೆಂಡ್ಸ್ಗೆ ಎಷ್ಟು ಲವ್ ಮಾಡ್ತಾರೋ, ಎಲ್ಲರೂ ಕೂಡ ಬೇಕು ಅಂತ ಹೇಳ್ತಾರೋ, ಅವ್ರು ಯಾರನ್ನ ಕೂಡ ಬೇಡ ಅಂತ ಹೇಳೋದೇ ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಒಂದೇ ಅಂತ ಹೇಳಿ ಒಂದೇ ಮನೋಭಾವದಿಂದ ನೋಡ್ತಾರಲ್ವ, ಅದೇ ಎಷ್ಟೋ ಜನಕ್ಕೆ ಇಷ್ಟ ಆಗ್ಬೋದು ಅಂತಲೇ ಹೇಳ್ಬೋದು. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.